ಶಾಂತ ಏನ್ ಮಾಡತ್ತಿ? ಹಾ ಏನಿಲ್ಲ ಬರ್ರಿ ಕುಂದ್ರ ಬರ್ರಿ. ಬೆಟ್ಟಡ್ಕಿ ತಗೊಂಬಂದಿದ್ನಲ್ಲ ಮಗ ಅದಕ್ಕೆ ಕುಟ್ಟಾಕತ್ತಿದ್ನಿ. ಕೂಟ್ ಕೊಡ್ಲೆ ನಾನು? ನಂದರ ಏನ್ ಕೆಲ್ಸ ಐತಿ? ಏನ್ ನಟ್ ಕಡಿಬೇಕಾಗಿತ್ತು ಒಳಗೆ ಹೋಗಿ ನಾನು? ಹೌದಿಲ್ಲ ಕುತ್ಕೊಂಡು ಕುಟ್ತಂತವ್ರಿ ಹಂಗ. ಕುಂದ್ರಿ ನೀವು. ಏನ್ ಮಾಡತ್ತಿ ಶಾಂತಕ್ಕ? ಏನಿಲ್ಲವಾ ಬರ್ರಿ ಕುಂದ್ರ ಬರ್ರಿ. ಹಂಗ ನೋಡು ಊಟ ಆತ. ಬೆಟ್ಟಡ್ಕಿ ತಗೊಂಬಂದಿದ್ದ ಅದನ್ನ ಕುಟ್ಟಾತಿದ್ದೆ. ಶಾಂತಕ್ಕ ತಂಬಾಕು ಹಾಕೊಂತಿ ನೀನು? ಇನ್ನೊಂದ್ ಸ್ವಲ್ಪ ದಿನ ಸಿಗರೇಟು ಪಾನ್ ಪರಾಕು ಎಲ್ಲ ಹಾಕೊಂತಾಳ. ನೋಡ್ತಿರ್ರಿ ಬೇಕಾರೆ ನೀವು. ಅಲ್ಲ ಶಾಂತಕ್ಕ, ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿಲ್ಲ ನಿಂಗ? ಅದ್ನ್ಯಾಕ ಹಾಕೊಂತಿ ನೀನು? ಯವ್ವ ನಾ ಏನ್ ತಂಬಾಕು ಹಾಕೊಳತ್ತಿಲ್ಲ ಇವ. ಒಂಥರ ಈ ಕಡೆ ಸೈಡ್ಗಿನ ಹಲ್ಲು ಭಾಳ ಅಂದ್ರೆ ಭಾಳ ತ್ರಾಸ ಕೊಡಾಕತ್ ಬಿಡತ್ತದ. ಉದ್ರಿನೂ ಉದ್ರವಲ್ದು, ಹಲ್ಲು ಹೊಡ್ತಾ ಅಂದ್ರೆ ಹೊಡ್ತಾ. ಅದು ನೂನು ಕಡಿಮೆ ಆಗವಲ್ತ. ತಲೆ ಚಿಟ್ಟ ಅಂದ್ಬಿಟ್ಟತಿ. ಡಾಕ್ಟರ್ ಕಡೆ ಕೇಳ್ಸಾಕ್ ಹೋದ್ರ ಶುಗರ್ ಐತ್ರಿ ಕೇಳಾಕ್ ಬರುದಿಲ್ಲ ಅಂತಂದ್ರ. ಮತ್ತೆ ನೋವು ಹೆಂಗ್ ಕಡಿಮೆ ಆಗ್ಬೇಕದ? ಎಷ್ಟಂತ ತಡ್ಕೊಳ್ಳೋದು ಮನುಷ್ಯ? ಅದಕ್ಕೆ ತಲೆ ಕೆಟ್ಟು ಒಂದ್ ಚೂರು ಅಲ್ಲಿ ತಂಬಾಕು ಇಟ್ನಿ ಅಂದ್ರೆ ನೋವು ಕಡಿಮೆ ಆದಂಗತ್ವ. ಮೊದಲೆಲ್ಲ ಲವಂಗ ಇಟ್ಕೊಂತಿದ್ನಿ. ಲವಂಗ ಇಟ್ರ ಅದೇನು ಆಗಿನ ಪುರ್ತಕಷ್ಟ ಮತ್ತು ಅದ ಹೊಡ್ತಾನವ ಹಲ್ಲು ಹೊಡ್ತಾ ತಡ್ಕೊಳಕ್ ಹಾಕಿದ್ದಿಲ್ವ. ತಲೆ ದಿಮ್ ದಿಮ್ ಅಂತತಿ. ಆಮೇಲೆ ಜೀವ ಹೋದಂಗ ಆಕತಿ. ಅದಕ್ಕೆ ಒಂಚೂರು ತಂಬಾಕು ಇಟ್ನಿ ಅಂದ್ರೆ ಅಲ್ಲಿ ಒಂಚೂರು ಹಲ್ಲು ಹೊಡ್ತಾ ಕಡಿಮೆ ಆಕತಿ. ಅದಕ್ಕೆ ಇಟ್ಟಿರ್ತಾನೆ ಇವ. ಹೌದನ? ಪಾಪ ನೀನಾರ ಏನ್ ಮಾಡ್ಬೇಕು ಬಿಡು. ಮತ್ತೆ ಹೋಲಿ ಅದೇ ಇವ್ರಿಗೆಲ್ಲ ಅರ್ಥಕೈತಿ. ಹಂಗ ಅಂದ್ಬಿಟ್ರ. ರೀ ರೀ ಏನ ರೀ ಒಂಚೂರು ನನ್ಗೆ ಗೆಳತಿ ಬರಾಕತ್ತಾಳ ಭಾಳ ದಿನಕ್ಕೆ. ನಿಮ್ಮ ಹೋಗಿ ಒಂಚೂರು ಕವ ಅನ್ಬೇಡ ಅಂತ ಹೇಳ್ರಿ ಪ್ಲೀಸ್ ರೀ. ಯಾಕಲೆ ನಮ್ಮ ಅವ್ನ ಏನ್ ಕಾಗಿ ಮಾಡಿ ನೀನು? ಯೋ ಹಂಗಲ್ಲ, ನಿಮ್ಮ ಒಂಚೂರು ವಟ ಅನ್ನೋದು ಜಾಸ್ತಿ. ಅದಕ್ಕೆ ಹೇಳಂತ ಹೇಳಿದ್ದೆ. ನನ್ ಗೆಳತಿ ಭಾಳ ದಿನಕ್ಕೆ ಬರಾಕತ್ತಾಳಕ್ಕಿ. ಅದಕ್ಕೆ ಏನ ಮತ್ತು ನಿಮ್ಮವ್ವ ಆಕಿ ಬಂದ್ ಹೊತ್ನ್ಯಾಗ ಕೌ ಬೈಯುದು, ಏನಾರ ಒಂದು ಲಸಲಸ ಅನ್ನೋದು, ಕೆಲಸ ಹೇಳುದು, ಅದನ್ನ ಮಾಡು ಇದನ್ನ ಮಾಡು ಅನ್ನೋದು, ನೀ ಅವರು ಯಾ ಜಾತಿ ಅದಾತು ಇದಾತು ಅಂತ ತಕ್ಕೊಂಡು ಕುಂದಿರ್ತಾಳ. ಅದಕ್ಕೆ ತಗೋ ಹೇಳ್ತೀನಿ. ಅದಕ್ಕೆ ಯಾಕೆ ಹಂಗೆ ಓದ್ರಾಕತ್ತಿ? ಹೌದು ನಿನ್ ಗೆಳತಿ ಇಲ್ಲಿ ಯಾಕೆ ಬರಾಕತ್ತಾಳ ಈಗ? ಅದು ಇಲ್ರಿ, ಈ ಊರಾಗ ಏನಾಕಿತ್ತು ಒಂಚೂರು ಕೆಲಸ ಇತ್ತಂತ. ಅದಕ್ಕೆ ಬಂದ ಹಂಗ ಪಟ್ಟಂತ ಹೊಕ್ಕೇನಿ ಅಂತೇಳಿ ಹಂಗ ಫೋನ್ ಹಚ್ಚಿದ್ಲು. ಇಲ್ಲಿ ಮಟ್ಟ ಬಂದಾಳ. ಇನ್ನು ಮನಿಗೆ ಬಾ ಅಂತ ಕರೀಲಿಲ್ಲ ಅಂದ್ರೆ ಹೆಂಗಕ್ಕೈತಿ? ಹೌದಿಲ್ಲ? ಅದಕ್ಕೆ ಬಾರ್ವಾ ಮನಿಗೆ ಅಂತ ಕರ್ದನಿ. ಕರಿ ಮಟ್ಟ ಏನೋ ಕರೆದು ಬಿಟ್ನಿ. ಆಮ್ಯಾಗ ನಿಮ್ಮ ಅವ್ವನ ನೆನಪಾಗಿ ಯಾಕಾರ ಕರ್ದನಿ ಅನ್ನಂಗೆ ಆಗಿಬಿಟ್ಟತ್ ನನಗೆ. ಅದಕ್ಕೆ ಒಂಚೂರು ನಿಮ್ಮ ಅವ್ಗ ಸುಮ್ಮನಿರಾಕ ಹೇಳ್ರಿ. ಆತ ಬಾ ಹೇಳುನು ಏನಂತಾಳ ನೋಡು ನಮ್ಮವ್ವ. ನಾ ಹೇಳಿನಂತ ಹೇಳಾಕೊಬಿಡ್ರೆ ಮತ್ತೆ? ಅಯ್ಯೋ ಆಗ್ಲೇ ಬಂದು ನಿಂತ ಬಿಟ್ಟಾವಲ್ಲಿ ದಂಡ ಪಿಂಡಗಳು ತಲೆ ಹಿಡ್ಸಾಕತ್ತಾಗ. ನಿನಗೇನು ತಲೆ ಹಿಡಿತೈತ್ಲೆ? ಅವ್ರು ಮಾತಾಡ್ತಾರ ನಮ್ಮ ಅವ್ವನ ಕೂಟ. ಅಯ್ಯಯ್ಯ ಏನಂಗ ನೀನ ಮಾತಾಡ್ಕೊಂತ ಕುಂತಾರಂಗ ಮಾಡ್ತೀಯತ್ತಾಗ. ಸುಮ್ ಕುಂದ್ರ. ಬರೀ ನಿಮ್ಮ ಅವ್ವನ ಪರಾನ ವಯಸ್ಸ್ರಿ ನೀವು. ನಿಮ್ಮ ಅವ್ವನ ಬಿಟ್ಕೊಡಕ್ ಹೋಗ್ಬೇಡ್ರಿ. ಈಗೇನ ಮಾತಾಡ್ಲೇಬೇಡ ನಮ್ಮ ಅವ್ವನ ಕೂಟ. ಏನ್ ನೀನ ಹೋಗ್ತೀಯ? ಬೇಡ ಬೇಡ ಬೇಡ, ನೀವು ಮಾತಾಡ್ರಿ ಬರ್ರಿ. ಅಂದಂಗ ಶಾಂತಕ್ಕ, ನಮ್ ಕರಕ್ ಹುಲ್ಲು ಖಾಲಿ ಆಗಿಬಿಟ್ಟತ್ವಾ. ಮಳಿ ಜಗ್ ಬಂದು ಹೊಲಕ್ಕೆ ಹೋಗಿ ತರಾಕ್ ಹೋಗಿಲ್ಲ. ಒಟ್ಟು ನಿಮ್ ಹಿತ್ತಲ್ಲ ಅಂದ ತಗೊಂಡ್ ಹೋಗ್ತಾನೆ. ಮತ್ತೆ ನಾನು ಹೊಲಕ್ಕೆ ಹೋಗಿ ತೊಗೊಂಬನ್ನಿ ಅಂದ್ರೆ ಬೇಕಾದ್ರೆ ಒಟ್ಟು ಕೊಡ್ತೇನೆ ಅಂತ ಹೊಳ್ಳಿ. ಅಯ್ಯಯ್ಯ ಎಷ್ಟು ಚಂದ ಕೇಳ್ತೀವಿ. ಏನಾದ್ ತಗೋ ಒಟ್ಟು ಏನಾಗಿಲ್ಲ. ಹುಲ್ಲು ಪ್ರಾಣಿಗಳಿಗೆ ಪಾಪ ಮತ್ತೆ ಮಳಿ ಬಂದತಿ ಮತ್ತೆ ತರಾಕ್ ಹೋಗಿ ಆಗಿಲ್ಲ ಅಂತಿ. ಏನಾಯ್ತು ಒಂದು ಕೊರಿ ತಗೊಂಡು ಹಾಕ. ಮಲ್ಲೇಶಿ ಕಳಿಸ್ಬೇಕು ಬೇಡ್ರಿ. ನೋಡ್ರೆ ಫುಲ್ ಕುಡ್ದು ಟೈಟ್ ಆಗಿ ಮಕ್ಕೊಂಡ್ಬಿಟ್ಟಾರ್ರಿ ಅವ್ರು. ಯವ್ವ ಒಂಚೂರ ನಿನಗೇನ ಹೇಳ್ಬೇಕಾಗಿತ್ವೆ? ಚೂರ ಯಾಕಪ್ಪ, ಪೂರ್ತಿ ಹೇಳು. ಏನ ಹೇಳು. ನಾಳೆ ನನ್ನ ಹೆಂಡತಿ ಗೆಳತಿ ಇದ ಊರ್ಯಾಗ ಏನೋ ಕೆಲಸ ಐತಂತ ಬರಾಕತ್ತಾಳಂತ. ಮತ್ತೆ ಈಕಿಗೆ ಫೋನ್ ಹಚ್ಚಿದ್ಲಂತಕ್ಕೆ. ಮತ್ತೆ ಗೊತ್ತಾದ್ಮೇಲೂ ಇಲ್ಲೇ ಮನಿ ಐತೆ ಅಂದ್ಮೇಲೂ ಹೆಂಗೆ ಕರಿಲಂಗಿರ್ಲಿ, ಅದಕ್ಕೆ ಮನಿಗೆ ಬಾ ಅಂತ ಕರ್ದನಿ. ಬರಾಕತ್ತಾಳಕಿ ನಾಳೆ ಅಂತೇಳಿ ಅಂದ್ಲ. ಅದಕ್ಕೆ ನಿನಗೆ ಹೇಳಾಕ್ ಬಂದಿವೆ. ಅಲ್ಪ ಮನಿ ಕರೀದಕ್ಕಿಂತ ಮುಂಚೆ ಏನಾರ ಹೇಳಿದ್ರೆ ಏನೋ ಒಂದು ಹೇಳ್ತಿದ್ದೆ. ಕರೆದ ಬಿಟ್ಟಾಳಲ್ಲ, ನಾಳೆ ಬರಾಕತ್ತಾಳ ಅಂತ ನೀನೇ ಹೇಳಾಕತ್ತಿ. ಇನ್ನು ನನಗೆ ಹೇಳ್ಯಾರ ಏನು ಉಪಯೋಗ? ಹಂಗಲ್ವೇ, ನಾಳೆ ಆಕಿ ಬಂದಾಗ ಮತ್ತೆ ಈಕಿ ಗೆಳತಿ ನೀನು ಮತ್ತೆ ಏನು ಅನ್ನಕ್ಕೆ ಹೋಗ್ಬೇಡ ಅಂತ. ಅಂದ್ರೆ ನೀನು ಹೇಳ್ತಿ ನಿನ್ನ ಮುಂದೆ ಹೇಳ. ನಿಮ್ಮವ್ವ ವಟ 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 ಏನಾರ ಒಂದು ಅಂತಿರ್ತಾಳ. ನಾಳೆ ನನ್ನ ಗೆಳತಿ ಬರ್ತಾಳ, ನಿಮ್ಮವ್ವ ಮುದ್ರಕೊಂಡು ಮೂಲ್ಯಾಕ ಕುಂದ್ರನ್ನು ಅಂತ ಹೇಳ್ಕಶಾಳ ನಿನ್ನ ಕೈಯಾಗ. ಅದಕ್ಕೆ ಹೇಳಾಕ್ ಬಂದೆ ನೀನು. ಹಂಗಲ್ವೇ, ಆಕೇನು ಹೇಳಿಲ್ಲ. ಮತ್ತೆ ಅಕ್ಕಿ ಹೇಳಾರ್ದ ಅಕ್ಕಿ ಗೆಳತಿ ಬರೋದು ವಿಚಾರ ನಿನಗೆ ಹೆಂಗೆ ಗೊತ್ತಾಕತಿ? ಅಕ್ಕಿ ಹೇಳ್ದೆ ಅಲ್ಲ ನಿನಗೆ ಗೊತ್ತಾಗೋದು. ಹಂಗಲ್ವೇ, ಮತ್ತು ನೀನು ಯಾವ ಜಾತಿ ಏನಾರ ಕೇಳಿಗಿಳಿ ಅಂತ ಆಕಿಗೆ ಸ್ವಲ್ಪ ದಿಗ್ಲಾತ. ಅದಕ್ಕೆ ನಿಮ್ಮ ಅವ್ಗ ಏನು ಕೇಳಬೇಡ ಅಂತ ಹೇಳತ್ತಿ ಅವ್ರಿಗೆ ಅಂತ ಹೇಳಿದ್ಲ. ಅದಕ್ಕಂದೆ ನಾನೇನ ಯಾವ ಜಾತಿ ಅಂತ ಕೇಳಿ ಒಳಗೆ ಬಿಟ್ಕೊಳ್ಳೋದ್ರಪ್ಪ. ಏನ ಎಲ್ಲಾರು ಒಂದೇ. ಏನ ಪಾರಕ್ಕ ಗಿರಿಜಕ್ಕ ಅವ್ರು ಬೇರೆ ಬೇರೆ ಆದ್ರೂ ನನ್ಗೆ ಗೆಳತಿಯಾರಿಲ್ಲ, ಮನಿ ತುಂಬ ಓಡಾಡ್ತಾರಿಲ್ಲ. ನಾ ಯಾವತ್ತರ ಅವ್ರಿಗೆ ಏನಾರ ಪ್ರಶ್ನೆ ಮಾಡೇ ನನಗೆ ಕೇಳಿ ಇಲ್ಲೇ ಅದಾರ. ಏನ ಇಲ್ಲೋಡ, ಜಾತಿ ಮನುಷ್ಯ ಮಾಡ್ಕೊಂಡಿದ್ದೆ. ಯಾರು ಹುಟ್ಟುತ್ತೆ ಜಾತಿಯನ್ನು ಹಣಿಪಟ್ಟಿ ಹಣಿ ಮ್ಯಾಗ ಹಚ್ಚಿಕೊಂಡ ಹುಟ್ಟಿರಂಗಿಲ್ಲ. ಏನ ಅವ ಹುಟ್ಟಿದ ಮೇಲೆ ಇವ ಈ ಜಾತಿ ಇವ ಈ ಜಾತಿ ಇವ ಈ ಜಾತಿ ಅಂತೇಳಿ ಆಗುದು. ಏನ ಯಾವತ್ತು ಜಾತಿ ಬಗ್ಗೆ ಮ್ಯಾಗ ಕೆಳಗ ಮಾಡಬಾರ್ದಪ್ಪ. ನಾ ಅಂತದ್ ಮಾತಾಡೋದಿಲ್ಲ. ಏನ ನಾ ಯಾವತ್ತು ಮಾತಾಡಕ್ ಸಾಧ್ಯನೇ ಇಲ್ಲ ಅಂತಿಕೋ. ಇನ್ನ ಮಟ ಯಾರಿಗಾರ ಅಂದನ್ನ ನಾನು ನಿನ್ ಹೇಳ್ತಿ ಮಾತು ಹೆಂಗಂದ್ಲೆ? ಇಲ್ರಿ ಅತ್ತಿ, ನಾನು ಹಂಗೆ ನಂದಿಲ್ರಿ.
ಅದಕ್ಕೆ ನಾಳೆ ಮತ್ತಕ್ಕಿ ಬಂದಾಗ ಈಕೆ ಯಾರು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಲ್ಲ, ಅದಕ್ಕೆ ನನ್ನ ಗೆಳತಿಕ್ಕಿ ನಿಮಗೂ ಗೊತ್ತಿದ್ರೆ ಚಲೋ ಅಂತೇಳಿ ಹೇಳಿದಾರೆ ಅಷ್ಟೆ. ಆತಾತು ಕರ್ದಿಯಲ್ಲ, ಮತ್ತಿನ್ನೇನೈತಿ, ಯಾರು ಬರ್ತಾರ ಅವರಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸು. ನೋಡು ಆತ ನೀ ಹೇಳಿ ಅಂತ ಹೇಳಿಲ್ಲ ನೋಡು. ನಾನು ನಾನಾ ಮಾತಾಡೇನಿ ಇಲ್ಲಿಗ ಮುಗೀತು ನೋಡಂಗ. ನಾಳೆ ಯಾರು ಬರ್ತಾರ ಬರವಲ್ರಕ್ಕ. ನಿಮ್ಮವ್ವ ವಟ 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 ಏನರ ಒಂದು ಅಂತಿರ್ತಾಳ, ಆಕಿಗೆ ಬಾಯಿ ಮುಚ್ಕೊಂಡಿರನ್ನ ಅಂತ ಹೇಳಿದಿ ನೀನು. ಅದಕ್ಕೆ ನಮ್ಮತ್ತ ನಾ ಹೇಳಿ ನನ್ನ ಬೇಡ ಅಂತೂ ಹೇಳಿ, ನಾನು ಈ ಹೇಳಿ ಅಂತ ಹೇಳಿಲ್ಲ, ನಮ್ಮ ಹೋಗಿ ಸುಮ್ಮನಿರಂತೂ ಹೇಳೀನಿ, ಆಕಿ ಸುಮ್ಮನಿರ್ತಾಳಂತ. ಲಾಲ್ಯಾ ಹೆಂಗಸುರಂತವನ ಕೇಳಿದ್ಲಂತ ನೆಟ್ಟಗ ಅದೇನಂತಾರಲ್ಲ, ಶಾಲ್ಯಾಗ ಹುಡುಗರು ಮಗ್ಗಿ ಒಪ್ಪಿಸ್ಕೊಂಡು ಕಂಠಪಾಠ ಮಾಡಿ ಬಂದು ಟೀಚರ್ ಮುಂದೆ ಒಪ್ಪಿಸ್ತಾವಲ್ಲ, ಹಂಗ ಕೇಳಿದ್ದನ್ ಸೀದಾ ಬಂದು ನನಗೆ ಹೇಳಕತ್ತೇನ. ನಡಿ. ಆತಾಗ ಮಾತಾಡಿದ್ರು ತಪ್ಪು, ಏತಾಗ ಮಾತಾಡಿದ್ರು ತಪ್ಪು. ಶಾಂತ ಅವಂಗ ಯಾಕೆ ಬೇದಿ ಅಲ್ಲಿ ಈ ಗಂಡಸೂರ್ ಪಾಡಿ ಏನಂತ ತಿಳ್ಕೊಂಡಿ ನೀನು. ಈತ ಹೆಂಡತಿ ಕಡೆ ಮಾತಾಡಿದ್ರೆ ಅವಗ್ ಸಿಟ್ಟು, ಅವನ್ ಕೂಟ ಮಾತಾಡಿದ್ರೆ ಹೆಂಡತಿಗೆ ಸಿಟ್ಟು, ಎತ್ತಾಗಂತ ಸಾಯ್ಬೇಕಲಿ ಅವು ಪಾಪ. ಯಾಕಡೆ ಕರೆಕ್ಟ್ ಇರ್ತೈತಿ ಆ ಕಡೆ ಮಾತಾಡ್ಬೇಕು. ಏನ ಆಕೆ ಅಂದ್ಲಿಲ್ಲ ನನ್ಗೆ ಹೇಳ್ತಿ ಬರ್ತಾಳ ನಿಮ್ಮ ಒಟ ಒಟ ಅನ್ಬೇಡ ಅಂತೇಳಿ ಆಕೆ ಹೇಳಿದಾಗ ಇವೇನು ಬಾಯ್ ಕಡೆ ಬಿಟ್ಕೊಂಡಿದ್ನ. ನಮ್ಮವ್ವ ಹಂಗೆಲ್ಲ ಏನು ಅನ್ನೋದಿಲ್ಲ ತಗೋ, ಮತ್ತೆ ಆಕಿಗೆ ಹೋಗಿ ಸಪ್ರೇಟಾಗಿ ಅನ್ನೋದೇನೈತಿ ಹೇಳೋದೇನೈತಿ, ನಮ್ಮವ್ವ ಸುಮ್ಮನೆ ಇರ್ತಾಳ ಅಂತ ಹೇಳಕ್ ಬರ್ತೈತಿಲ್ಲ. ಏನ ಹಂಗಂದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಂಗಂತೀರಿ, ಹತ್ತು ನಂದು ಒಳಗೆ ಕೆಲಸ ಅದಾವ. ಶಾಂತಕ್ಕ, ಆದ್ರೂ ನೀ ಏನ ಅನ್ವ ಮನ್ಯಾಗ ಹಿರೇತನ ಎಲ್ಲ ಸೊಸಿದೆ ನಡಿತೈತಿ ಅಂತ ಕಾಣ್ತೈತಿ. ಯಾಕ್ಲೇ ಹಂಗ್ಯಾಕಂತಿ? ಮತ್ತಿನ್ನೇನ ಮನಿಗೆ ಹೋಗ್ಬೇಕಿನ್ ಕರ್ಸಾಕತ್ತಾಳ, ಒಂದು ಮಾತು ಅತ್ತಿಯವ್ರ ಆಕಿಗೆ ಬಾ ಅನ್ಲೆ ಬ್ಯಾಡ ಅನ್ಲೆ ಏನಾರ ಕೇಳಿದ್ಲ ನಿನ್ ಸೊಸಿ? ಹೆಂಗಂಗ ಹೇಳಿ ಅದನ್ನ ಇನ್ಫಾರ್ಮೇಶನ್ ಕೊಡು ಹಂಗ ನಿನಗೆ ಹೆಂಗ್ ಬಂದು ಹೇಳಕತ್ತಾಳ ನೋಡು. ಏನು ನಮ್ದೆಲ್ಲ ಆತು ಹೋತು, ಕಾಡು ಬಾ ಅಂತತಿ, ನಾಡು ಹೋಗಂತತಿ. ಏನ್ ಹಂಗ ಕಟ್ಟಿ ಮ್ಯಾಗ ಕುಂತೇವಿ ಹೆಣ ಕುಂತಂಗ. ಏನಾರ ಯಾಕೆ ಮಾಡ್ಕೊಳ್ರಕ್ಕ, ಚಂದ ಬಾಳೆ ಮಾಡ್ಕೊಂಡು ಹೋದ್ರ ಅವ್ರ ಜೀವನಕ್ಕೆ ಆಕತೆ, ಏನಾರ ಹಾಳು ಮಾಡ್ಕೊಂಡ್ರ ಅವ್ರಿಗೆ ಆಕತಿ. ಏನು ಮುಗೀತು, ಇನ್ನು ಈಗಿದ್ವಿ ನಾಳೆ ಇದ್ವಿ ಅಂದಂಗೆ. ಶಾಂತಕ್ಕ ನಾ ಒಟ್ಟು ಹುಲ್ ತಗೊಂಡು ಹೋಗ್ಲೇನ? ಹಾ ತಗೊಂಡು ಹೋಗು. ಶಾಂತಕ್ಕ ನಾಳೆ ನಿಮ್ಮ ಸೊಸಿ ಗೆಳತಿ ಬರ್ತಾಳಂದಾಳಲ್ಲ, ಇಲ್ಲೋಡ ಭಾಳ ಹುಷಾರಿರೋ ಶಾಂತಕ್ಕ. ಅಕ್ಕಿ ಬಂದಾಗ ಏನೇನಾರ ಹೇಳ್ಕೊಡೋದು, ಹಂಗೆ ಹಿಂಗೆ ಹಚ್ಕೊಡೋದು ಏನಾರ ಮಾಡಿಗಿಡ್ಯಾಳು, ಸ್ವಲ್ಪ ಹುಷಾರಿರು. ಹೇಳ್ಕಿ ಮಾತು ಕೇಳ್ಕೊಂತ ಹೋದ್ರೆ ಹೊಕ್ಕಾರ ಹೇಳ್ಗೆಲ್ ತಿನ್ಕೊಂತ ಏನು ಮಾಡಕತ್ತೈತಿ? ಚಂದಾಗಿ ತನ್ನ ಬುದ್ಧಿ ತನ್ನ ಕೈಯಾಗಿಟ್ಕೊಂಡು ಬೇಕಾದವ್ರು ಬೇಕಾದ ಹೇಳಿ, ನನ್ನ ಮನಿ ನನ್ನ ಬಾಳೆ ಅನ್ಕೊಂಡಿದ್ರೆ ಚಂದಾಗಿ ಮಂತ್ಯಾನ ಬಾಳೆ ಹಾಕವ್ವ. ಹೇಳ್ಕಿ ಮಾತು ಕೇಳೋರು ಹೆಂಗಿದ್ರು ಕೇಳ್ತಾರ. ಏನು ನಾ ಏನು ಅವ್ರು ಬೆನ್ನಾಗ ಅಂಟ್ಕೊಂಡು ಕುಂದ್ರಲ್ಲ, ಆಕಿಗೇನು ಹೇಳಂಗೆ ಈ ಆಕಿಗೇನು ಹೇಳಂಗೆ ಗೆಳತ್ಯಾರ ಅಂದಿದ್ದು ನಾಲ್ಕು ಮಾತಾಡ್ತಾರ. ಚಂದಂದು ಹೇಳಿದ್ರೆ ಆಕಿಗೆ ಒಳ್ಳೇದು, ಕೇಳಿದ್ರೆ ಈಕಿಗೂ ಒಳ್ಳೇದು. ಏನಾರ ಮನಿ ಹಾಳು ಮಾಡುವಂಥದ್ದು ಅಕ್ಕಿ ಹೇಳಿದ್ರೆ ಈಕಿ ಕೇಳಿದ್ರೆ ಏನು ಮಾಡಕತ್ತೈತಿ? ಹೌದಿಲ್ಲ? ಭಾಳ ಅಂದ್ರೆ ಏನು ನಮ್ಮನ್ನ ಏನು ಮನೆ ಬಿಟ್ಟು ಹೊರಗೆ ಹಾಕ್ತಾರನ ನೋಡಂತೂ ಹಾಕಿದಾಗ. ಎಲ್ಲದಕ್ಕೂ ರೆಡಿ ಆದಂಗ ಕಾಣ್ತಿ ಶಾಂತಕ್ಕ, ಹೌದಿಲ್ಲ? ಬರ್ತೇನೆ ಶಾಂತಕ್ಕ. ಮರುದಿನ ಬೆಳಗ್ಗೆ ಇದ್ಯಾವ್ದ ಹೊಸಬ್ರು ಬರಾಕತ್ತಾರಲ್ಲ ಮನಿ ಬಾಕ್ಲಕ್ಕ. ಯಾರು ಇವ್ರು? ಪ್ಯಾಂಟು ಅಂಗಿ ಹಾಕ್ಕೊಂಡೈತಿ, ಕೋಟ್ ಹಾಕ್ಕೊಂಡೈತಿ, ಚಸ್ಮಾ, ಕಣ್ಣಿಗಿನ್ನ ಆಪರೇಷನ್ ಆಗೈತೆ ಏನು, ಚಸ್ಮಾ ಒಂದು ಹಾಕ್ಕೊಂಡಾಳ, ಇದೇನೋ ಕುದುರೆ ಬಾಲ್ದಂತ ಜುಟ್ಟು ಹಾಕ್ಕೊಂಡಾಳ. ಹುಡುಗಿನ ಹಂಗಾರಿಕೆ. ಯಾರು ತಂಗಿ, ಯಾರು ಬೇಕಾಗಿತ್ತೆ? ನನ್ನ ಫ್ರೆಂಡ್ ರತ್ನ ಅಂತ, ಅವ್ರ ಮನೆಗೆ ಬಂದೆ. ನನಗೆ ಮನೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇದೇ ಇರ್ಬೋದಾ ಅಜ್ಜಿ ಅವ್ರ ಮನೆ? ಇದೇ ನೋಡುವ ನಿನ್ ಗೆಳತಿ ಮನಿ ಒಳಗದ ನೋಡು. ನೀನು ಅನ್ವಾಕಿ ಗೆಳತಿ? ಯಾವ್ರು ನಿಂದೆ? ಅಜ್ಜಿ ನಾನು ದಾವಣಗೆರೆಯಲ್ಲಿ ಇರ್ತೀನಿ ಅಜ್ಜಿ. ದಾವಣಗೆರೆಗೆ ಇರ್ತೀಯಾ? ಈಗ ಎದಕ್ಕೆ ಬಂದಿಲ್ಲ? ಅದು ಅಜ್ಜಿ ನಂಗೆ ಹುಬ್ಳಿಲಿ ಟ್ರೈನಿಂಗ್ ಇತ್ತು, ಅದಕ್ಕೆ ಬಂದಿದ್ದೆ. ಟ್ರೈನ್? ಯಾವ ಟ್ರೈನ್ವಾ? ಈಗ ಟ್ರೈನಿಗೇನು ತಪ್ತನ್ ನಿನಗ? ಟ್ರೈನಿಂಗ್ ಅಜ್ಜಿ, ಟ್ರೈನ್ ಅಲ್ಲ. ಅಂದರೆ ಏನು ಹೇಳ್ಬೇಕಪ್ಪ, ಟ್ರೈನಿಂಗ್ ನಾನು ಇದು ಆಫೀಸಲ್ಲಿ ವರ್ಕ್ ಮಾಡಕತ್ತೀನಿ ಅಜ್ಜಿ, ಅದ್ರದ್ದು ಸ್ವಲ್ಪ ಕೆಲ್ಸದ ಬಗ್ಗೆ ಬಂದಿದ್ದೆ. ಹೌದಾ? ಆಯ್ತು ತಗೋರ್ವ ಅಜ್ಜಿ. ಅಂದಾಗೆ ಮನೆ ತುಂಬ ಚೆನ್ನಾಗಿದೆ ಅಜ್ಜಿ. ಇಷ್ಟು ದೊಡ್ಡ ಮನೇಲಿ ನನ್ನ ಫ್ರೆಂಡ್ ಲತಾ ಇದ್ದಾಳೆ ಅಂದರೆ ನಂಗೆ ತುಂಬ ಖುಷಿ ಆಯ್ತು ಅಜ್ಜಿ. ಹಳೆ ಮನೆಗಳು ನೋಡೋಕೆ ತುಂಬ ಚೆನ್ನಾಗಿರ್ತಾವಲ್ಲ? ಹೌದ್ವಾ, ಭಾಳ ಚಲೋ ಇರ್ತಾವೆ ಹಳೆ ಮನೆಗಳು. ಆದ್ರೆ ಎಲ್ಲಿ ಈಗಿನೇರು ಉಳಿಸ್ಕೊಳ್ಳೋದ್ರಿ ಬಿಡವ ಇವ, ತಾಡಕ್ಕಿಂದ ಕೆಡುತ್ತಾವ, ತಾಡಕ್ಕಿಂದ ಕಟ್ಟಿಸ್ಕೊಂತಾವ. ಆದರೆ ಅಜ್ಜಿ ನಮ್ಮ ರತ್ನ ಹೊಸ ಮನೆ ಕಟ್ಸೋದು ಡೌಟು ಅಂತ ಕಾಣಿಸುತ್ತೆ. ಯಾಕೆಂದರೆ ಅವ್ಳು ಫೋನ್ ಮಾಡಿದಾಗ ಹೇಳಿದ್ಲು ನನಗೆ, ಅವ್ರ ಅತ್ತೆ ತುಂಬ ಕಿರಿಕಿರಿ ಮಾಡ್ತಾರಂತೆ. ಒಂದು ನಮೂನಿ ಬರೀ ಬೈಯೋದ್ರಲ್ಲೇ ಇರ್ತಾರಂತೆ, ಯಾವಾಗ ನೋಡಿದ್ರು ಏನಾದರೂ ಬಟ ಅಂತಲೇ ಇರ್ತಾರಂತೆ. ಅಂದಮೇಲೆ ಎಲ್ಲಿ ಮನೆಯೆಲ್ಲ ತೆಗೆದು ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಸಕ್ಕೆ ಬಿಡ್ತಾರೆ ಅಲ್ವಾ ಅಜ್ಜಿ? ಹೌದು, ಅವ್ರ ಅತ್ತಿ ಜಗ್ಗ ಕಿರಿಕಿರಿ ಮಾಡ್ತಾಳ ಪಾಪ. ನಿಮ್ಮ ರತ್ನ ಹಂಗ ದಿನ ಕಣ್ಣೀರಾಗ ಕೈ ತೊಳಿತಾಳೆ. ವಾ ಪಾಪ, ಊಟಕ್ಕೂ ಕೊಡುದಿಲ್ಲ ಅವ್ರ ಅತ್ತಿಗ, ನಾ ಹಿಂಸೆ ಮಾಡ್ತಾಳಕ್ಕಿ. ಚಲೋ ಇಲ್ಲಕ್ಕಿ ಅವ್ರ ಅತ್ತಿ, ಭಾಳ ರಾಕ್ಷಸಿ ಇದ್ದಂಗದಾಳಕ್ಕಿ. ಮತ್ತಿನ್ನೇನೇ ಹೇಳಿದ್ಲಕ್ಕಿ ರತ್ನ?
ಹಾ ಅಜ್ಜಿ, ನೀವು ಹೇಳಿದ್ರಲ್ಲ ಅದು ಕರೆಕ್ಟ್. ಇದೇ ರೀತಿ ಹೇಳಿದಾಳೆ ನನ್ನ ಫ್ರೆಂಡ್. ಅವರತ್ತೆ ತುಂಬಾ ಕೆಟ್ಟವರಂತೆ, ಬರೀ ಬೈತಾನೆ ಇರ್ತಾರಂತೆ. ಮನೆಯಲ್ಲಿ ಒಂದ್ ಸ್ವಲ್ಪ ಫ್ಯಾನ್ಸಿಯಾಗಿ ಫ್ಯಾಷನ್ ಆಗಿ ಏನಾದ್ರೂ ಒಂದು ಬಟ್ಟೆ ಹಾಕೊಂಡ್ರೆ ಸಾಕಂತೆ, ಬರೀ ವಟ 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 ಅಂತ ಇರ್ತಾರಂತೆ. ಸೀರೆನೇ ಹಾಕೋಬೇಕಂತೆ ಎವ್ರಿ ಟೈಮು. ಈ ತರ ಎಲ್ಲ ಕಿರಿಕಿರಿ ಮಾಡಬಾರ್ದು ಅಜ್ಜಿ ಅಲ್ವಾ? ಅವ್ರವ್ರ ಬಟ್ಟೆ ಅವ್ರವ್ರ ಇಷ್ಟ, ಅವ್ರು ಹೆಂಗಾದ್ರೂ ಇರ್ಬೋದಪ್ಪ. ಇವ್ರು ಯಾಕೆ ಹೇಳ್ಬೇಕಿದ್ದನ್ನೆಲ್ಲ ಅಲ್ವಾ ಅಜ್ಜಿ? ಹೌದೌದು, ಇವ್ರ ಯಾಕೆ ಹೇಳ್ಬೇಕು ಹೇಳು? ಅತ್ತಿಗಳಿಗೆ ಏನಾರು ಸ್ವಾತಂತ್ರ್ಯ ಐತನ? ಸಸ್ತ್ಯಾರಿಗೆ ಹೇಳುದು ಗಂಡ್ರುಗಳಿಗೆ ಬಿಟ್ಟಂಗೆ ಬಿಟ್ಬಿಡ್ಬೇಕು. ಹಂಗ ಆಡ್ಯಾಡ್ಕೊಂತ ಹೋಗ್ರಿವಾ ಅಂತೇಳಿ ಬಸವಿದನ ಬಿಟ್ಟಿರ್ತಾರಲ್ಲ, ಹಂಗೆ ಬಿಟ್ಬಿಡ್ಬೇಕು. ಅಜ್ಜಿ, ಬಸವಿದನ ಅಂದ್ರ ಬಸವಿದನ ಅಂದ್ರೆ ಅರ್ಥ ಆಗ್ಲಿಲ್ಲ. ಅದೇ ಲಂಗು ಲಗಾಮು ಏನಿಲ್ದಂಗೆ ಬಿಟ್ಟಿರ್ತಾರಲ್ಲ, ಮುಗ್ದಾಣ ಇಲ್ದಂಗ ಒಂದ್ ಆಕಳ ಎಮ್ಮಿ ಎತ್ತು ಏನಾರ ಒಂದ್ ಬಿಟ್ಟಿರ್ತಾರಲ್ಲ, ಹಂಗೆ ಬಿಟ್ಬಿಡುದು. ಅವಕ್ಕೆ ಇಷ್ಟ ಬಂದಲ್ಲಿ ಹೋಗ್ತಾವ, ಇಷ್ಟ ಬಂದಂಗೆ ಮಾಡ್ತಾವ ಅವು. ಹೇಳೋರು ಇರಂಗಿಲ್ಲ, ಕೇಳೋರು ಇರಂಗಿಲ್ಲ, ಹಂಗೆ ಬಿಟ್ಬಿಡ್ಬೇಕು ಅಂತ ಹೇಳಿದೆ. ಅಜ್ಜಿ, ಯು ಆರ್ ರೈಟ್ ಅಜ್ಜಿ. ಈ ತರ ಫ್ರೀಡಮ್ ಆಗಿರ್ಬೇಕು ಸೊಸೆ ಅಂದ್ರೆ. ನಾನು ಒಂದ್ ಮನೆಗೆ ಸೊಸೆಪ್ಪ, ಆದ್ರೆ ನಮ್ಮತ್ತೆ ಹೆಚ್ಚು ಕಮ್ಮಿ ಮಾತಾಡಂಗೇ ಇಲ್ಲ, ಹಂಗಿಟ್ಟಿದೀನಿ ನೋಡಜ್ಜಿ.